ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಏನಂದರೆ, ನನ್ನ ಇನ್ಸ್ಟಾಗ್ರಾಮ್ ID ಬಂದು ಮೇಕ್ ಓವರ್ ಸಾನು ಉಮಿ 8618 ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿನ ಹಾಕಿದ್ದೆ. ಏನಪ್ಪ ಸ್ಟೋರಿ ಹಾಕಿದ್ದೆ ಅಂತ ಅಂದರೆ, ಏನಾದರೂ ಕ್ವಶನ್ಸ್ ಕೇಳಿ ಯೂಟ್ಯೂಬ್ ಚಾನಲಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಕೇಳಿದ್ದೆ. ಸೊ ನಾನು ಇವಾಗ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಚಾನಲೆಲ್ಲ ಹೀಗೆ ಓಪನ್ ಮಾಡಿರೋದ್ರಿಂದ ಅಷ್ಟು ಫಾಲೋವರ್ಸ್ ಏನಿಲ್ಲ. ಬಟ್ ಇರೋದ್ರಲ್ಲೇ ಇಷ್ಟು ಜನ, ಒಂದು 6 ಮೆಂಬರ್ಸ್ ಏನೋ ರಿಪ್ಲೈ ಮಾಡಿದ್ದಾರೆ ಸ್ಟೋರಿಗೆ. ಸೊ ಅವ್ರ ಕ್ವಶನ್ ಇರೋದನ್ನ ನಾನು ಆನ್ಸರ್ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅವ್ರನ್ನ ಕ್ವಶನ್ ಕೇಳಿದ್ದಾರೆ, ನೋಡೋಣ ಬನ್ನಿ ಆನ್ಸರ್ ಮಾಡ್ತೀನಿ. ಏನಂತ ಕ್ವಶನ್ಸ್ ಕೇಳಿದ್ದಾರೆ ಅಂತ ಹೇಳ್ತೀನಿ ಮುಂದೆ. ಕ್ವಶನ್ನು ಕೇಳೋಕ್ಕಿಂತ ಮುಂಚೆ ಫೋನ್ನ ಸೆಟ್ ಮಾಡ್ಕೊತೀನಿ. ಕೈಲಿ ಇಟ್ಕೊಂಡೇ ಮಾಡೋಕ್ಕಾಗಲ್ಲ. ಸೊ ಫೋನ್ನ ಸೆಟ್ ಮಾಡಿಕೊಂಡು ಮತ್ತೆ ಮಾಡ್ತೀನಿ. ಫೋನ್ನ ಫಿಕ್ಸ್ ಮಾಡ್ಕೊಂಡಿದ್ದಾಯಿತು. ಸೊ ಫಸ್ಟ್ ಕ್ವಶನ್ ಯಾರು ಕೇಳಿದ್ದಾರೆ ನೋಡೋಣ ಬನ್ನಿ. ಮೇಘನಾ ಮಹೇಶ್ 2653 ಇವ್ರ ID. ಇವ್ರು ಬಂದು ಡೈಲಿ ವ್ಲಾಗ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಡೈಲಿ ವ್ಲಾಗ್ ಮಾಡ್ತೀನಿ, ಬಟ್ ನಂದು ಫೋನ್ ಸ್ಟೋರೇಜ್ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇಲ್ಲ. ಈಗೂ ನನ್ನ ಫೋನ್ ಇಲ್ಲೇ ಇದೆ. ನಾನು ನನ್ನ ತಂಗಿ ಫೋನಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ವ್ಲಾಗ್ಗಳು ಮಾಡೋಕ್ಕಾಗ್ತಿಲ್ಲ. ಮಾಡ್ತೀನಿ ಆದಷ್ಟು ಬೇಗ. ಥ್ಯಾಂಕ್ ಯು ಮೇಘಾ ಅಕ್ಕ ಕ್ವಶನ್ ಕೇಳಿದ್ದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಅನ್ಲಕ್ಕಿ ಗರ್ಲ್ ಎಕ್ಸ್ ಅಂತ. ನಿಮ್ಮದು ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ ಕೇಳಿದ್ದಾರೆ. ನಮ್ಮದು ಲವ್ ಸ್ಟೋರಿ ಏನಿಲ್ಲ, ನಮ್ಮದು ಅರೇಂಜ್ ಮ್ಯಾರೇಜು. ಸೊ ಅದು ಅವಶ್ಯಕತೆ ಇಲ್ಲ ಅನಿಸುತ್ತೆ ಲವ್ ಸ್ಟೋರಿ ವ್ಲಾಗು. ನೆಕ್ಸ್ಟ್ ಕ್ವಶನ್ ಬಂದು ಸುಷ್ಮಾ ಹೆನಿತ್ 123 ಅಂತ. ಬೇರೆ ಯಾರೂ ಅಲ್ಲ, ಅದು ನಮ್ಮ ಅಕ್ಕನೇ ಕ್ವಶನ್ ಕೇಳಿರೋದು. ಸೊ ನೀವು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊತೀರಾ, ಎಲ್ಲಿ ಕಲ್ತಿದ್ದು ಅಂತ ಕೇಳಿದ್ದಾರೆ. ನಾನು ಮೇಕಪ್ ಕಲ್ತಿದ್ದು ಮೇಕ್ ಓವರ್ ಬೈ ದೀಪಾ ವಿ ಅಂತ. ಇವರ ಅಡ್ರೆಸ್ ಬಂದು ಮಹಾಕವಿ ಕುವೆಂಪು ರೋಡ್ ಅಂತ, ಅಲ್ಲಿ ರಾಜಾಜಿ ನಗರ್ ನಿಯರ್ ಬೈ. ಸೊ ತುಂಬ ಚೆನ್ನಾಗಿ ಮೇಕಪ್ ಹೇಳ್ಕೊಡ್ತಾರೆ, ಹಾಗೆ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಬೇಕಾದ್ರೆ ಅವ್ರ ID-ನ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಬೇಕಾದ್ರೆ ವಿಸಿಟ್ ಮಾಡ್ಬೋದು ಅವ್ರ ಪ್ರೊಫೈಲ್ನ. ಯಾರಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ಹೋಗಿ ಅವ್ರ ಅಕಾಡೆಮಿನ ವಿಸಿಟ್ ಮಾಡಿ, ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮಗೆ ಆನ್ಸರ್ ಸಿಕ್ತು ಅನಿಸುತ್ತೆ. ಥ್ಯಾಂಕ್ ಯು ಕ್ವಶನ್ ಕೇಳಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಹಸ್ಬೆಂಡ್ ಬಗ್ಗೆ ಏನಾದರೂ ಹೇಳಿ ಅಂತ ಕೇಳಿದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಬಗ್ಗೆ ಏನು ಹೇಳೋದು ಅಂದರೆ, ನನಗೊಂಥರ ಅವ್ರು ಸಿಕ್ಕಿರೋದೇ ಲಕ್ಕಿ ಅನಿಸುತ್ತೆ. ತುಂಬ ಪ್ರೌಡ್ ಫೀಲ್ ಆಗುತ್ತೆ. ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಇಷ್ಟಪಡಲಿ ಇದು ಮಾಡಬೇಕು ಅಂದರೆ ಓಕೆ ಮಾಡು ಅಂತ ಹೇಳ್ತಾರೆ. ಸೊ ಒಟ್ನಲ್ಲಿ ಹೇಳಬೇಕು ಅಂದರೆ ಲಕ್ಕಿ ನಮ್ಮ ಹಸ್ಬೆಂಡ್ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್ ಈ ಪ್ರಶ್ನೆನ ಕೇಳಿದ್ದಕ್ಕೆ. ನಮ್ಮ ಹಸ್ಬೆಂಡ್ಗೆ ಖುಷಿ ಆಯಿತು ಅನಿಸುತ್ತೆ. ಮತ್ತು ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಲಕ್ಕಿ. ನೆಕ್ಸ್ಟ್ ಕ್ವಶನ್ ಬಂದು ಇಟ್ಸ್ ಉಮೇಶ್ 560085. ಬೇರೆ ಯಾರು ಅಲ್ಲ, ನಮ್ಮ ಹಸ್ಬೆಂಡೇ ಕ್ವಶನ್ ಕೇಳಿರೋದು. ಅದು ಏನಂತ ಅಂದರೆ, ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ಏನು ಕೆಲಸ ಇಲ್ವಾ ಅಂತ. ಹಂಗೆ ಅನ್ಕೋ, ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಸೊ ನನ್ನ ಹ್ಯಾಪಿ, ನನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಯೂಟ್ಯೂಬ್ ಬ್ಲಾಗ್ನ ಮಾಡ್ತಾಯಿದ್ದೀನಿ. ನಿಂಗೆ ಆನ್ಸರ್ ಸಿಕ್ತು ಅನಿಸುತ್ತೆ, ಅಷ್ಟೇ, ಖುಷಿ ಪಡು ನೋಡಿ. ಥ್ಯಾಂಕ್ ಯು ಇಷ್ಟು ಫನ್ನಿಯಾಗಿ ಕ್ವಶನ್ ಕೇಳಿರೋದು ನಮ್ಮ ಯಜಮಾನ್ರಿಗೆ. ಥ್ಯಾಂಕ್ ಯು ರೀ. ನೆಕ್ಸ್ಟ್ ಕ್ವಶನ್ ಕೇಳಿರೋದು ಡಾಲಿ ಮಧು 143 ಅಂತ. ಇವನು ನಮ್ಮ ಅತ್ತೆ ಮಗನೇ ಕ್ವಶನ್ ಕೇಳಿರೋದು. ಇವನು ಕ್ವಶನ್ ಕೇಳಿದ್ದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವಾಗ ಸರ್ಚ್ ಮಾಡಬೇಕು ಅಂದರೆ ಟೈಮ್ ಆಗುತ್ತೆ. ಅವ್ನು ಕ್ವಶನ್ ಕೇಳಿದ್ದು ಜ್ಞಾಪಕ ಇದೆ. ಏನು ಕ್ವಶನ್ ಕೇಳಿದ್ದ ಅಂದರೆ, ನನ್ನ ಬಗ್ಗೆ ಹೇಳು ಅಂತ. ಅಂದರೆ ಈಗ ನನ್ನ ಅತ್ತೆ ಮಗನ ಬಗ್ಗೆ ನಾನು ಹೇಳ್ಬೇಕು, ಅವನ ಬಗ್ಗೆ ಒಂದು ಒಪಿನಿಯನ್ನ ಹೇಳ್ಬೇಕಂತ, ಏನು ಅನಿಸಿದೆ ನನ್ನನ್ನು ನೋಡಿ ಅಂತ. ಸೊ ಅವನು ನಮ್ಮ ಜೊತೆ ಹುಟ್ಟಿ ಬೆಳೆದಿರೋದ್ರಿಂದ
ಅವನು ತುಂಬ ಕೇರ್ ಮಾಡ್ತಾನೆ, ಹಾಗೆ ಒಳ್ಳೆ ಹುಡುಗ ಕೂಡ ಅವನು. ಇನ್ನೇನು ಹೇಳೋದು, ಗುಡ್ ಬಾಯ್. ನಿನ್ನ ಫ್ಯೂಚರ್ ಮುಂದೆ ಚೆನ್ನಾಗಿರಲಿ, ನೀನು ಆಸೆ ಪಟ್ಟಾಗೆ ಎಲ್ಲ ಈಡೇರಲಿ ಅಂತ ಒಂದು ಗುಡ್ ವಿಶಸ್ನ ಹೇಳ್ಬೋದು. ಥ್ಯಾಂಕ್ ಯು ಮಧು ಕ್ವಶನ್ ಕೇಳಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪ್ರಶ್ನೆ ಕೇಳಿದ್ರಿ. ಸೊ ಹೀಗೆ ಮುಂದೆ ನನ್ನ ಬೆಳೆಸ್ತಾ ಇರಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ವೀಟಾಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಈ ವಿಡಿಯೋನ ಕೊನೆ ತನಕ ನೋಡ್ತೀರಾ, ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಯಾವಾಗಲೂ ಮೆಸೇಜ್ ಬಾಕ್ಸ್ ಓಪನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.